ಸ್ವಾಮಿ ವಿವೇಕಾನಂದರ 153ನೇ ವರ್ಷಾಚರಣೆ ಮತ್ತು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್.ಸಿ. ದೊರೆಸ್ವಾಮಿ, ಸಂಯುಕ್ತ ಜನತಾದಳ ರಾಜ್ಯಾಧ್ಯಕ್ಷ ಡಾ ನಾಡಗೌಡ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಬಳಿಕ ದೊರೆಸ್ವಾಮಿ ಸರ್ವಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದರು ಇಡೀ ವಿಶ್ವವೇ ಭಾರತದತ್ತ ನೋಡುವಂತೆ ಮಾಡಿದರು. ರಾಮಕೃಷ್ಣ ಪರಮಹಂಸರ ಜೊತೆ ಅವರು ಹಲವು ವಿಚಾರಗಳನ್ನು ಬೋಧಿಸುವ ಮೂಲಕ ಸಮುದಾಯವನ್ನು ಶುದ್ಧಿಗೊಳಿಸಲು ಯತ್ನಿಸಿದರು ಎಂದರು. ವಿಶ್ವದ ಪ್ರಜೆಗಳನ್ನ ಅಣ್ಣ ತಮ್ಮಂದರಾಗಿ ಅನುಬೋಧಿಸಿದವರು ಯಾರೂ ಇರಲಿಲ್ಲ. ಅದುವರೆಗೆ ವಿಶ್ವದ ಪ್ರಜೆಯಲ್ಲ ಒಂದು ಭಾವನೆಯನ್ನ ಅವರು ಯಾವಾಗ ಪ್ರಕಟ ಮಾಡಿದರು ಆಗ ಅದು ಬಹಳ ಪರಿಣಾಮಕಾರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರು. ಅವರು ಹೇಳಿದರು, ನಾವು ಆಧ್ಯಾತ್ಮಿಕ ದೇಶದವರು, ಆಧ್ಯಾತ್ಮಿಕ ತಂದಿದ್ದೇನೆ, ನೀವು ಶ್ರೀಮಂತ ರಾಷ್ಟ್ರದವರು, ನಿಮ್ಮಲ್ಲಿ ಹಣ ಇದೆ, ನಮ್ಮಲ್ಲಿ ಬಡತನ ಇದೆ, ನಿಮ್ಮ ಹಣವನ್ನು ನಮ್ಮ ಜನರ ಬಡತನವನ್ನು ನಿವಾರಣೆ ಮಾಡಲಿಕ್ಕೆ ಕೊಡಿ, ನಾವು ನಿಮಗೆ ಹೇಗೆ ಬಾಳಬೇಕು ಅನ್ನೋದನ್ನು ಹೇಳ್ಕೊಡ್ತೇವೆ ಅಂತ ಹೇಳಿ ಆ ರೀತಿಯಲ್ಲಿ ಅವರ ಮನವೊಲಿಸಿಕೊಂಡು. ಮೈಸೂರಿನ ಉರಿಲಿಂಗ ಪೆದ್ದಮಠದ ಜ್ಞಾನಪ್ರಕಾಶ ಸ್ವಾಮೀಜಿ, ಇಂದಿನ ಯುವ ಪೀಳಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಆದ್ಯತೆ ನೀಡುವ ಅಗತ್ಯವಿದೆ ಎಂದರು. ಇವತ್ತು ನಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಒಬ್ಬ ವಿವೇಕಾನಂದ ಜಗತ್ತನ್ನೇ ಭಾರತದ ಕಡೆ ಮುಖ ಮಾಡ್ತಕ್ಕಂತಹ ಚಾಕಚಕ್ಯತೆಯಿಂದ ಇಡೀ ವಿಶ್ವವನ್ನೇ ಬೆಚ್ಚಿಬರಿಸಿದಂತಹ ಮಹಾನ್ ಸಂತರು ವಿವೇಕಾನಂದರು. 39ನೇ ವಯಸ್ಸಿಗೆ ಇಡೀ ಜಗತ್ತು ಭಾರತದ ಕಡೆ ಮುಖ ಮಾಡತಕ್ಕಂತಹ ಜ್ಞಾನ ಸಂಪಾದನೆ ಮಾಡಿ ಅವರ ವಿಚಾರಗಳಿಗೆ ಜಗತ್ತೇ ಬೆಚ್ಚಿ ಬೆರಗಾಯಿತು.